ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹಂಪಿಯಲ್ಲಿ ನಡೆದ ದೇವಾಯತನಂ ದೇವಾಲಯ ವಾಸ್ತುಶಿಲ್ಪ ಕುರಿತ ಸಮ್ಮೇಳನ. ದೇಶದಲ್ಲಿನ ಐತಿಹಾಸಿಕ ಪ್ರವಾಸಿಗಳ ಅಭಿವೃದ್ಧಿ ನಮ್ಮ ಸರ್ಕಾರದ ಉದ್ದೇಶ ಸ್ಪಷ್ಟಪಡಿಸಿದ ಕೇಂದ್ರ ಪ್ರವಾಸೋದ್ಯಮ ಸಚಿವ ಕಿಶನ್ ರೆಡ್ಡಿ. ದಿನಾಂಕ 27ರಿಂದ ಮಾರ್ಚ್ 3ರವರೆಗೆ ನಡೆಯಲಿರುವ ಪೋಲಿಯೋ ಲಸಿಕಾ ಅಭಿಯಾನ. 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಪಾಲಕ ಪೋಷಕರಲ್ಲಿ ಕರೆ ನೀಡಿದ ವಿಜಯನಗರ ಜಿಲ್ಲಾಧಿಕಾರಿಗಳು. ಹೊಸಪೇಟೆ ನಗರಸಭಾ ಕಚೇರಿಯಲ್ಲಿ ಅಳವಡಿಕೆಗೊಂಡ ಲಿಫ್ಟ್. ನಗರಸಭೆಯ ಕಾರ್ಯಕ್ಕೆ ಅಭಿನಂದಿಸಿದ ವಿಕಲಚೇತನರ ಒಕ್ಕೂಟ. ವಿಕಲಚೇತನರಿಗೆ ಏಕರೂಪ ಪಿಂಚಣಿ ಯೋಜನೆ ಜಾರಿ ಮಾಡುವಂತೆ ಸರ್ಕಾರಕ್ಕೆ ಮನವಿ. ತಹಶೀಲ್ದಾರ್ ದ್ವಾರ ಮನವಿ ರವಾನಿಸಿದ ವಿಕಲಚೇತನರ ಸಂಘದ ಹೊಸಪೇಟೆ ನಗರ ಘಟಕ. ಧರ್ಮದ ಗುಡ್ಡದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೊಸಪೇಟೆಯ ಸಖಿ ಟ್ರಸ್ಟ್ನಿಂದ ಆಯೋಜನೆ. ವಿರಾಟ ವಿಶ್ವಕರ್ಮ ಅಭಿವೃದ್ಧಿ ಸಂಸ್ಥೆಯಿಂದ ನಡೆದ ಉಚಿತ ಬ್ರಹ್ಮೋಪದೇಶ. ಬ್ರಹ್ಮೋಪದೇಶಕ್ಕೆ ಸಾಕ್ಷಿಯಾದ ಸಮಾಜದ 15 ಬಾಲವಟುಗಳು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ. ಅಗ್ನಿಗಾಹುತಿಯಾದ 4 ಎಕರೆ ಕಬ್ಬು. ಬೆಂಕಿ ನಂದಿಸಿ ಅನಾಹುತ ತಪ್ಪಿಸಿದ ಅಗ್ನಿಶಾಮಕ ದಳ. ಇದೀಗ ವಾರ್ತೆಗಳ ವಿವರ. 75ನೇಯ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ನಿಮಿತ್ತವಾಗಿ ದಿನಾಂಕ 25ರಂದು ಹಂಪಿಯಲ್ಲಿ ದೇವಾಯತನಂ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಭಾರತೀಯ ದೇವಾಲಯ ವಾಸ್ತುಶಿಲ್ಪ ಅದ್ಭುತ ಮಹಾಕಾವ್ಯ ಕುರಿತು ಸಮ್ಮೇಳನ ಏರ್ಪಡಿಸಲಾಗಿತ್ತು. ಇನ್ನು ದೇಶದಲ್ಲಿ ಬರುವ ಎಲ್ಲ ಐತಿಹಾಸಿಕ ದೇವಾಲಯಗಳ ಹಾಗೂ ಸ್ಮಾರಕಗಳನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವ ಮೂಲಕವಾಗಿ ಮುಂದಿನ ಪೀಳಿಗೆಗೆ ಪರಿಚಯಿಸಿಕೊಡಲಾಗುವುದೆಂದು ಕೇಂದ್ರ ಪ್ರವಾಸೋದ್ಯಮ ಸಚಿವ ಕಿಶನ್ ರೆಡ್ಡಿಯವರು ಈ ವೇಳೆ ತಿಳಿಸಿದ್ದಾರೆ. ಹೌದು, ದಿನಾಂಕ 25ರಂದು ಹಂಪಿಯ ಪಟ್ಟಾಭಿರಾಮ ದೇವಾಲಯದ ಆವರಣದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯಿಂದ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ನಿಮಿತ್ತವಾಗಿ ದೇವಾಯತನಂ ಭಾರತೀಯ ದೇವಾಲಯ ವಾಸ್ತುಶಿಲ್ಪ ಅದ್ಭುತ ಮಹಾಕಾವ್ಯ ಕುರಿತು ಸಮ್ಮೇಳನ ಏರ್ಪಡಿಸಲಾಗಿತ್ತು. ಹೀಗೆ ಕೇಂದ್ರ ಪ್ರವಾಸೋದ್ಯಮ ಸಚಿವ ಕಿಶನ್ ರೆಡ್ಡಿಯವರು ಸೇರಿದಂತೆ ಜನಪ್ರತಿನಿಧಿಗಳು ದೀಪ ಬೆಳಗಿಸಿ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಬಳಿಕ ರಾಜ್ಯ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಅಂದಿನ ವಿಜಯನಗರ ಸಾಮ್ರಾಜ್ಯದ ಅರಸರು ಶ್ರಮದಿಂದಾಗಿ ಹಂಪಿಯಲ್ಲಿ ಹಲವು ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ. ಇವುಗಳನ್ನು ರಕ್ಷಿಸಬೇಕಾದ ಹೊಣೆ ಎಲ್ಲರ ಮೇಲಿದೆ ಎನ್ನುತ್ತಾ ಒರಿಸ್ಸಾದ ಯುದ್ಧ ಗೆದ್ದ ನಂತರ ಶ್ರೀಕೃಷ್ಣ ದೇವರಾಯರು ಅಲ್ಲಿಂದ ಚಿಕ್ಕ ಬಾಲಕೃಷ್ಣ ವಿಗ್ರಹ ತಂದಿದ್ದರೆಂದು ಇತಿಹಾಸದ ಪುಟಗಳು ಹೇಳುತ್ತವೆ. ಅದು ಸದ್ಯ ಚೆನ್ನೈನ ಮ್ಯೂಸಿಯಂನಲ್ಲಿದೆ. ಅದನ್ನ ಹಂಪಿಗೆ ತರುವ ಪ್ರಯತ್ನ ಮಾಡಬೇಕೆಂದು ಕೇಂದ್ರ ಪ್ರವಾಸೋದ್ಯಮ ಸಚಿವರಲ್ಲಿ ಕೋರಿಕೊಂಡರು. ಇದು ಬರೇ ವಸ್ತು ಪ್ರದರ್ಶನ ಅಲ್ಲ, ಇದು ಪ್ರವಾಸಿಗರನ್ನ ಸೆಳೆದು ಇದರಿಂದ ಆರ್ಥಿಕವಾಗಿ ನಮ್ಮ ರಾಜ್ಯ ಆಗಿರಲಿ ರಾಷ್ಟ್ರವಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇರಬಾರ್ದು. ಅದು ಒಂದು ಭಾಗ. ಆದರೆ ಇವತ್ತು ಈ ಶಿಲ್ಪಿಗಳು ಎಂತೆಂಥ ಯೋಧರನ್ನ ನೋಡಿರ್ತಕ್ಕಂಥ ನಾವು ಕಲ್ಪನೆಯಲ್ಲಿ ಕೃಷ್ಣ ದೇವರಾಯ ಓಡಾಡಿರ್ತಕ್ಕಂಥ ಈ ಒಂದು ವಾತಾವರಣದಲ್ಲಿ ಅನೇಕ ಅಕ್ಕರಾಯ ಬುಕ್ಕರಾಯ ಯಾರ್ಯಾರು ಮಹಾನ್ ಪುರುಷರು ಓಡಾಡಿರ್ತಕ್ಕಂಥ ಈ ಸ್ಥಳ ಈ ಕಲ್ಲಿಂದ ನಮಗೆ ಅರ್ಥ ಆಗುತ್ತೆ. ಈ ಶಿಲ್ಪಗಳಿಂದ ಇವತ್ತು ನಾವು ಇಲ್ಲೇ ಹುಟ್ಟಿ ಬೆಳೆದಂಥವ್ರು. ನಾವು ಇವತ್ತು ಮನೆಯ ಕಟ್ಟಡ ಮಾಡಬೇಕಂದ್ರೆ ಒಂದು ಕಲ್ಲು ಕ್ವಾರಿ ಮಾಡಿ ಅಲ್ಲಿಂದ ಇರ್ತಕ್ಕಂಥ ಶಿಲೆಗಳನ್ನ ಸೀಳಿ ನಾವು ಮನೆಗಳು ಕಟ್ತೀವಿ. ಆದ್ರೆ ಆ ಪ್ರಕೃತಿಯನ್ನ ಉಳಿಸ್ಬೇಕು ಅನ್ನೋ ಉದ್ದೇಶನೇ ಇಲ್ಲ. ನಾವು ಸ್ವಾರ್ಥಿಗಳು ಆಗ್ಬಿಟ್ಟಿದ್ವಿ. ವಿ ಹ್ಯಾಡ್ ಬಿಕಮ್ ಎ ಸೆಲ್ಫಿಶ್ ಪೀಪಲ್. ಆ ಒಂದು ಶಿಲೆಯನ್ನ ಹೊಡೆಯೋದ್ರಿಂದ ಪ್ರಕೃತಿಯ ಒಂದು ಸೌಂದರ್ಯವನ್ನ ನಾವು ಹಾಳು ಮಾಡ್ತಾ ಇದ್ದೀವಿ ಅನ್ನೋ ಕಲ್ಪನೆನೂ ಇಲ್ಲ ನಮ್ಮಲ್ಲಿ. ನಮಗೇನು ಬೇಕು, ಆ ಕಲ್ಲನ್ನ ಸೀಳಬೇಕು, ಅಲ್ಲಿಂದ ಕಲ್ಲಿಂದ ತಗೊಂಡು ಹೋಗಿ ನಾವು ಮನೆಯನ್ನ ಕಟ್ಟಬೇಕು. ಇವತ್ತು ನಾವು ಹಂಪಿ ಸಾಮ್ರಾಜ್ಯದಲ್ಲಿ
ಎಷ್ಟು ಮಟ್ಟದ ಕಲ್ಲನ್ನ ಉಪಯೋಗ ಮಾಡಿರ್ತಕ್ಕಂಥದ್ದು, ಒಂದೊಂದು ಶಿಲೆನು ಕಲ್ಲಿಂದ ಮಾಡಿರ್ತಕ್ಕಂಥದ್ದು. ಎಲ್ಲಿಯಾದ್ರೂ ಆ ಇತಿಹಾಸದ ಪುಟದಲ್ಲಿ ಇಲ್ಲಿಂದ ನಾವು ಕ್ವಾರಿಯನ್ನ ಕಲ್ಲನ್ನ ತಂದು ಇಲ್ಲಿ ನಾವು ಶಿಲೆಗಳು ಮಾಡಿದೀವಿ ಅನ್ನೋದು ಎಲ್ಲಾದ್ರೂ ಗುರ್ತಿದೆ ಅಂದ್ರೆ ನಾನು ಮೇಡಮ್ಗೆ ಅದೇ ಕೇಳ್ತಾ ಇದ್ದೆ, ವೆದರ್ ವಿ ಕ್ಯಾನ್ ಫೈಂಡ್ ಎನಿ ಕ್ವಾರೀಸ್ ಫಾರ್ ದಿಸ್ ಕಟ್ಟೋದಕ್ಕೆ ಅನ್ನೋದು. ಎಲ್ಲೆಲ್ಲಿ ಕ್ವಾರಿ ಇಲ್ಲ. ಅರೆ ಇದು ನಮ್ಮ ದೇಶದ ಹೆಮ್ಮೆ, ಇಡೀ ವಿಶ್ವನೇ ನೋಡ್ತಾ ಇದೆ, ಇಡೀ ವಿಶ್ವನೇ ಇಲ್ಲಿ ತಿರುಗಿ ನೋಡ್ತಾ ಇದೆ. ಅದರ ಜೊತೆಗೆ ಸಾರ್ವಜನಿಕರ ಜೀವನನೂ ನಡಿಬೇಕಾಗುತ್ತೆ. ಅದನ್ನು ಸರ್ಕಾರದ ಗಮನದಲ್ಲಿ ಇರುತ್ತೆ. ಕೇಂದ್ರ ಸರ್ಕಾರ ಆಗಿರಲಿ, ಅದು ರಾಜ್ಯ ಸರ್ಕಾರದ ಆಗಿರಲಿ. जब कृष्णदेवराय ने ओडिशा वार में जीतने के बाद वहां से बालकृष्णा एक छोटा से स्कल क्या बोलेंगे वो विग्रह वो उधर से खुद ने अपने हाथों से हम्पी को लाया था. लेकिन पता नहीं मेरे को ज्यादा हिस्ट्री. वो विग्रह कहाँ पे अभी चेन्नई म्यूजियम में है. उसको कोशिश करके आप फिर हम्पी को लाने से आप भी इतिहास में बच जाएंगे बोल के आपको रिक्वेस्ट कर रहा हूँ. ಆ ಬಳಿಕ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಅವರು ಮಾತನಾಡಿ, ಭಾರತದಲ್ಲಿನ 41 ಐತಿಹಾಸಿಕ ದೇವಾಲಯಗಳ ಸ್ಮಾರಕಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರುವುದು ಸಂತಸದ ಸಂಗತಿ. ದೇಶದಲ್ಲಿನ ಎಲ್ಲ ಐತಿಹಾಸಿಕ ದೇವಾಲಯಗಳನ್ನು ಅಭಿವೃದ್ಧಿಪಡಿಸಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಅದೇ ರೀತಿಯಾಗಿ ಸಾರ್ವಜನಿಕರು ಸ್ಮಾರಕಗಳನ್ನು ರಕ್ಷಿಸಿಕೊಂಡು ಬರಬೇಕಿದೆ ಎಂದರು. This year, I am happily inform you just now, officers also told, this year we have submitted the Hoysala temple of Belur, Olbede and Somanathpura to the UNESCO World Heritage list. This is going to be 41 UNESCO Heritage list from India. A part of this is India is a recognition list. We have Karnataka state, a new building, many of grand temples. The grand temples in India, we are going to see Prabhu Sri Ramachandra is going to build in Ayodhya. Ayodhya में एक नया भव्य मंदिर बनने वाले हैं, हमारा सामने ही बनने वाले हैं. कोई भी हम एक्सपेक्टेशन नहीं किया अयोध्या में राम मंदिर होगा, नहीं होगा. हजारों साल से उसके संघर्ष चलते आए, मगर आदरणीय प्रधानमंत्री जी नरेंद्र मोदी जी के नेतृत्व में आने वाले 2 साल के अंदर आप लोग पूरे अयोध्या में श्री राम मंदिर, भगवान श्री राम जी का दर्शन कर सकते हैं. वो मंदिर बनने वाला है, काम शुरू भी हो गया. After the close to 250 years, the historical spiritual capital of India, Kashi, Banaras, the Kashi Vishwanath Dham has been regenerated through Divya Kashi, भव्य काशी. मित्रों, इस वर्ष भारत अपनी आजादी के 75 वर्ष का पूरा कर रहे हैं और आजादी का अमृत महोत्सव का फेस्टिवल जश्न मनाने के लिए निर्णय किया है, शुरुआत भी किया है. दिस ईयर इज ए 75 years of India's Independence Day celebrations. आजाद का अमृत महोत्सव हम इसलिए मना रहे हैं जिन्होंने देश के लिए बलिदान किया है, जिन्होंने अंग्रेजों से लड़ाई लड़ी है, जिन्होंने स्वतंत्र भारत का सपना देखा और आजाद का अमृत महोत्सव उन्होंने अनसंग हीरोज का फ्रीडम मूवमेंट को, क्रांतिकारियों को सच्ची श्रद्धांजलि देने के लिए और उसके सपनों का नया भारत, न्यू इंडिया निर्माण करने के लिए हम आजाद का अमृत महोत्सव कार्यक्रम मना रहे हैं. मैं बताना चाहता हूं, भारत सरकार तय किया है जितने भी मॉन्यूमेंट्स है एएसआई के पास, हम उसको अडॉप्ट देने के लिए तैयार है. जो
भारत में अलग अलग मार्गमेंट्स है, कुछ लोग चाहते हैं उस मार्गमेंट में हम भी काम करें, हम भी योगदान हो, इसलिए सभी लोगों को इस मार्गमेंट से जो आगे आते हैं उनको इस मार्गमेंट को अडॉप्ट करने के लिए हम आने वाले दिन में देने वाले हैं, क्योंकि बहुत बड़ा कल्चर है, हजारों मार्गमेंट्स हमारे सामने हैं, उसको बचाना है, सिर्फ सरकार एक ही कारण काम नहीं कर सकते। ಇದೇ ತಿಂಗಳು 27ರಿಂದ ಮಾರ್ಚ್ 3ರವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನ ಹಾಕಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳ ಪಾಲಕ ಪೋಷಕರು ತಪ್ಪದೆ ತಮ್ಮ ಮಕ್ಕಳನ್ನ ಲಸಿಕೆ ಹಾಕಿಸುವಲ್ಲಿ ಕರೆತಂದು ಲಸಿಕೆ ಹಾಕಿಸಿಕೊಳ್ಳುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ರವರು ಸಾರ್ವಜನಿಕರಲ್ಲಿ ಕೋರಿಕೊಂಡಿದ್ದಾರೆ. ಪೋಲಿಯೋ ಎಂಬ ಮಹಾಪಿಡುಗನ್ನ ನಿವಾರಿಸುವ ಉದ್ದೇಶದಿಂದ ಈಗಾಗಲೇ ಭಾರತ ಸರ್ಕಾರವು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಪೋಲಿಯೋ ಲಸಿಕೆ ಕಾರ್ಯಕ್ರಮ ನಡೆಸಲಾಗಿ ಈಗಾಗಲೇ ಭಾರತ ಪೋಲಿಯೋ ಮುಕ್ತ ದೇಶವೆಂದು ವಿಶ್ವಸಂಸ್ಥೆಯಿಂದ ಅಧಿಕೃತವಾಗಿ ಘೋಷಿಸಲಾಗಿದೆ. ಆದರೆ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಪೋಲಿಯೋ ಪ್ರಕರಣಗಳು ಇನ್ನೂ ಕೂಡ ಇರುವ ಕಾರಣದಿಂದಾಗಿ ಭಾರತದಲ್ಲೂ ಕೂಡ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮ ಮುಂದುವರೆಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಡ್ರಾಪ್ ಹಾಕಲಾಗುತ್ತಿದೆ. ಮಕ್ಕಳ ಪಾಲಕ ಪೋಷಕರು ಮಕ್ಕಳನ್ನ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆತಂದು ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸಿಕೊಳ್ಳಬೇಕೆಂದು ವಿಜಯನಗರ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ರವರು ಮಕ್ಕಳ ಪಾಲಕ ಪೋಷಕರಲ್ಲಿ ಕೋರಿಕೊಂಡಿದ್ದಾರೆ. ವಿಕಲಚೇತನರು ಸರ್ಕಾರಿ ಅಧಿಕಾರಿಗಳನ್ನ ಮುಕ್ತವಾಗಿ ಹಾಗೂ ಸರಳವಾಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ದೃಷ್ಟಿಯಿಂದ ಸರ್ಕಾರಕ್ಕೆ ಸಂಬಂಧಿಸಿದ ಕಟ್ಟಡದ ಮೇಲ್ಮಹಡಿಗೆ ಲಿಫ್ಟ್ ವ್ಯವಸ್ಥೆ ಕಲ್ಪಿಸಬೇಕೆಂಬ ನಿಯಮವಿದೆ. ಈ ನಿಯಮವನ್ನು ಹೊಸಪೇಟೆ ನಗರಸಭೆಯಿಂದ ಪಾಲಿಸಲಾಗಿದೆ. ಹೌದು, ಹೊಸಪೇಟೆ ನಗರಸಭಾ ಕಚೇರಿಯ ಮೇಲ್ಭಾಗದ ಮಹಡಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಕೊಠಡಿಗಳು ಸೇರಿದಂತೆ ಪೌರಾಯುಕ್ತರ ಕಚೇರಿಯನ್ನು ಆರಂಭಿಸಲಾಗಿದೆ. ಹೀಗೆ ಅಧಿಕಾರಿಗಳನ್ನ ಹಾಗೂ ಅಧ್ಯಕ್ಷರನ್ನು ವಿಕಲಾಂಗರು ಮುಕ್ತವಾಗಿ ಮತ್ತು ಸರಳವಾಗಿ ಭೇಟಿ ಮಾಡಲಿ ಎಂಬ ಉದ್ದೇಶದಿಂದ ಹೊಸಪೇಟೆ ನಗರಸಭಾ ಕಚೇರಿಗೆ ಲಿಫ್ಟ್ ಅಳವಡಿಕೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರಸಭಾ ಅಧ್ಯಕ್ಷರಿಂದ ಪೂಜೆ ಸಲ್ಲಿಸಿ ಲಿಫ್ಟ್ ಅನ್ನು ಲೋಕಾರ್ಪಣೆಗೊಳಿಸಲಾಯಿತು. ಇನ್ನು ವಿಕಲಾಂಗರ ಕಾಯ್ದೆಯ ನಿಯಮಗಳನ್ನು ಪಾಲಿಸಿದ ಹೊಸಪೇಟೆ ನಗರಸಭಾ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ವಿಕಲಚೇತನರ ಸಂಘಟನೆಯ ಮಾರ್ಗದರ್ಶಕ ವೆಂಕಟೇಶ್ ಈ ವೇಳೆ ಅಭಿನಂದನೆ ತಿಳಿಸಿದ್ದಾರೆ. 1995 ಅಂಗವಿಕಲರ ಕಾಯ್ದೆ, 2016ರ ಅಂಗವಿಕಲರ ತಿದ್ದುಪಡಿ ಕಾಯ್ದೆಯಲ್ಲಿ ವಿಕಲಚೇತನರು ಯಾವುದೇ ಸರ್ಕಾರಿ ಶಾಲಾ ಕಾಲೇಜು ಆಫೀಸ್ಗಳಲ್ಲಿ ಅಧಿಕಾರಿಗಳನ್ನು ಭೇಟಿ ಆಗಬೇಕಂತ ಹೇಳಿದರೆ ಮುಕ್ತ ವಾತಾವರಣ ಇರಬೇಕು ಅನ್ನೋದು. ಅಂದರೆ 100 ಸ್ಟೆಪ್ಗಳನ್ನು ಹತ್ಕೊಂಡು ಅಧಿಕಾರಿಗಳನ್ನ ಭೇಟಿ ಆಗ್ತಕ್ಕಂಥ ಏನು ವ್ಯವಸ್ಥೆ ಇತ್ತು ಅದರಿಂದ ಮುಕ್ತಿ ಹೊಂದಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕಳೆದ ಹಲವಾರು ವರ್ಷಗಳಿಂದ ನಗರಸಭೆ ಆಯುಕ್ತರಿಗೆ ನಾವು ಮನವಿಯನ್ನು ಕೊಡ್ತಾ ಬರ್ತಾ ಇದ್ವಿ. ಆಗ ನಗರಸಭೆಯವರು ವಿಕಲಚೇತನರಿಗಾಗಿ ಮೀಸಲಿರ್ತಕ್ಕಂಥ 5% ಅನುದಾನದಲ್ಲಿ ಈ ಒಂದು ಲಿಫ್ಟ್ನ ವ್ಯವಸ್ಥೆ ಮಾಡಿ ಅದನ್ನು ವಿಕಲಚೇತನರಿಗಾಗಿ ಇವತ್ತಿನ ದಿವಸ ಮುಕ್ತಗೊಳಿಸಿ ಅದನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಅದಕ್ಕಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸರ್ ಅವ್ರಿಗೆ, ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸುಂಕಮ್ಮ ಅಮ್ಮನವ್ರಿಗೆ, ಉಪಾಧ್ಯಕ್ಷರಾದ LS ಆನಂದ್ ಅವ್ರಿಗೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತಾರಳ್ಳಿ ಜಂಬುನಾಥ್ರವ್ರಿಗೆ, ಮಾನ್ಯ ಪೌರಾಯುಕ್ತರಿಗೆ, AWE ಸಾಹೇಬರಿಗೆ, ತಾಂತ್ರಿಕ ವರ್ಗದ ಎಲ್ಲ ಸಿಬ್ಬಂದಿಗಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಲಿಫ್ಟ್ನ ಮಾಡ್ತಕ್ಕಂಥ ಕೆಲಸದಲ್ಲಿ ಸಹಕಾರ ನೀಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಮಾನ್ಯ ಮುನ್ನಾ ಸಿಂಗ್ ಸರ್ ಅವರ ಅಮೃತಾಸ್ತದಿಂದ ಈ ಒಂದು ಲಿಫ್ಟ್ ಇನಾಗ್ರೇಷನ್ ಆಗಿದೆ. ಈ ಇನಾಗ್ರೇಷನ್ ಆಗಿರ್ತಕ್ಕಂಥ ಲಿಫ್ಟು ವಿಕಲಚೇತನರು ಅಲ್ಲದೆ ಯಾರ್ಯಾರು ವಯೋವೃದ್ಧರಿದ್ದಾರೆ, ಗರ್ಭಿಣಿಯರಿದ್ದಾರೆ, ಮಹಿಳೆಯರಿದ್ದಾರೆ, ಅದೆಲ್ಲರಿಗೂ ಕೂಡ ಇದು ತುಂಬ ಅನುಕೂಲ ಆಗ್ತದೆ. ಇಲ್ಲಾಂತಂದರೆ ಮುಂಚಿನ ಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ ಯಾವ ಒಬ್ಬ ವಿಕಲಚೇತನ ಕೈಯಲ್ಲಿ ಕಾಲಿಪರ್, ಕ್ರಚಸ್ಸು, 2 ಕಾಲಿದಿರ್ತಕ್ಕಂಥ ಅಂಗವಿಕಲ ಹೊರಗಡೆ ನಿಂತು ಯಾವುದೋ ಒಬ್ಬ ಸಿಬ್ಬಂದಿನ ಕರೆದು ಪೌರಾಯುಕ್ತರ ಹತ್ರ ಆಗಲಿ ಬೇರೆ ವಿಷಯ ನಿರ್ವಾಹಕರ ಹತ್ರ ಆಗಲಿ ಕೆಲಸಗಳಿದ್ರೆ ಮಾಡಿಸ್ತಕ್ಕಂಥ ಪರಿಸ್ಥಿತಿ ಇತ್ತು. ಆದರೆ ಲಿಫ್ಟ್ ಬಂದಾಗಲಿಂದ ಇಲ್ಲಿವರೆಗೆ ವಿಕಲಚೇತನರು
ಸ್ವಂತವಾಗಿ ತಾವೇ ಅಧಿಕಾರಿಗಳನ್ನ ಭೇಟಿ ಆಗಲಿಕ್ಕೆ ಅನುಕೂಲ ಆಯಿತು. ವಿಕಲಚೇತನರ ಬಹುದಿನದ ಕನಸು ಇಂದು ನನಸಾದಂತಾಗಿದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮ್ಮ ವಿಕಲಚೇತನರ ಎಲ್ಲ ಬಳಗದಿಂದ ವಂದನೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ವಿವಿಧ ಸ್ತರಗಳಲ್ಲಿ ವಿಕಲಾಂಗರಿಗೆ ಅವರ ವಿಕಲಾಂಗತೆಗೆ ಅನುಗುಣವಾಗಿ ರಾಜ್ಯ ಸರ್ಕಾರದಿಂದ ಪಿಂಚಣಿ ಸೌಲಭ್ಯ ನೀಡಲಾಗುತ್ತಿದೆ. ಆದರೆ ರಾಜ್ಯದ ಎಲ್ಲ ವಿಕಲಾಂಗರಿಗೆ ಏಕರೂಪದ ಪೆನ್ಷನ್ ಯೋಜನೆಯನ್ನ ಜಾರಿ ಮಾಡುವಂತೆ ವಿಕಲಾಂಗರ ಸಂಘಟಕರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಹೊಸಪೇಟೆ ನಗರ ಘಟಕದ ವಿಕಲಚೇತನರ ಸಂಘವು ತಹಶೀಲ್ದಾರ್ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿ ರಾಜ್ಯದ ಎಲ್ಲ ವಿಕಲಾಂಗರಿಗೆ ಏಕರೂಪ ಪಿಂಚಣಿ ಜಾರಿ ಮಾಡುವಂತೆ ಆಗ್ರಹಿಸಿದ್ದಾರೆ. ವಿಕಲಚೇತನರ ಜೀವನವೇ ಸಮಸ್ಯೆಗಳ ಆಗರವಾಗಿದೆ. ಆದರೆ ಸರ್ಕಾರಗಳು 75% ಅಂಗವಿಕಲತೆ ಇರುವವರಿಗೆ 1,400 ರೂಪಾಯಿ, 75% ಅಂಗವಿಕಲತೆಗಿಂತ ಕಡಿಮೆ ಅಂಗವಿಕಲತೆ ಇರುವವರಿಗೆ 800 ರೂಪಾಯಿ ಹಾಗೂ ಬುದ್ಧಿಮಾಂದ್ಯರಿಗೆ 2,000 ರೂಪಾಯಿ ಮಾಸಾಶನ ನೀಡುತ್ತಿದೆ. ಇದು ವಿಕಲಚೇತನರ ಮಧ್ಯೆ ತಾರತಮ್ಯ ಮಾಡಿದಂತಾಗುತ್ತದೆ. ಆದ್ದರಿಂದ ದಯಮಾಡಿ ಎಲ್ಲ ವಿಕಲಚೇತನರಿಗೂ ಏಕರೂಪ ಪೆನ್ಷನ್ ಯೋಜನೆ ಅಂದ್ರೆ ಎಲ್ಲರಿಗೂ 3,000 ರೂಪಾಯಿ ಮಾಸಾಶನ ಮಾಡುವಂತೆ ಮನವಿ ಮೂಲಕ ಒತ್ತಾಯಿಸಿದ್ದಾರೆ. ಲೋಹಿತ್ ತಳ್ವಾರ್, ಅಧ್ಯಕ್ಷರು, ಹೊಸಪೇಟೆ ನಗರ ಘಟಕದ ವಿಕಲಚೇತನರ ಸಂಘ. ಇಂದು ರಾಜ್ಯಾದ್ಯಂತ ಏಕರೂಪದ ಅಂದರೆ ವಿಕಲಚೇತನರ ಏಕರೂಪದ ಮಾಸಾಶನವನ್ನು ಮಾಡಬೇಕಂತಂದ್ಬಿಟ್ಟು ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ತಹಸೀಲ್ದಾರರ ದ್ವಾರ ನಾವು ಇವತ್ತು ಮನವಿ ಪತ್ರನ ಸಲ್ಲಿಸ್ತಾ ಇದ್ವಿ. ಕಾರಣ ಇಷ್ಟೇ, ಯಾಕಂದಪ್ಪ ಅಂತಂದರೆ ಈಗಾಗಲೇ ಏನು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಏನಾಯಿತು ಅಂತಂದರೆ 75% ಮೇಲೆ 75% ಇರೋರಿಗೆ ಬೇರೆ ಒಂದು ಏಕರೂಪದ್ದು ಮತ್ತು 75 ಒಳಗಡೆ ಇರತಕ್ಕಂಥವ್ರಿಗೆ ಒಂದು ರೀತಿಯಾದಂಥ ಒಂದು ಮಾಸಾಶನ ಇವತ್ತು ಜಾರಿ ಮಾಡಿದ್ದಾರೆ. ಸೊ ಅದು ಸರಿಯಲ್ಲ. ಮತ್ತು ಅಲ್ಲದೆ ಈಗ ಬಂದಿರತಕ್ಕಂಥ ಬೊಮ್ಮಾಯಿ ಸರ್ಕಾರ ಅವರು ಇದು ಕೂಡ ಬಸವರಾಜ ಬೊಮ್ಮಾಯಿ ಸರ್ಕಾರದವರು ಕೂಡ ಏನಾಗಿದೆ ಅಂದರೆ ಇವತ್ತು ಏನು ಬುದ್ಧಿಮಾಂದ್ಯ ಮಕ್ಕಳಿಗೆ ಕೂಡ ಅವರ ಲಾಲನೆ ಪಾಲನೆಗೋಸ್ಕರ 2,000 ರೂಪಾಯಿ ಅಂತ ಹೇಳ್ಬಿಟ್ಟು ಅವರು ಮಾಸಾಶನ ಇವತ್ತು ಜಾರಿ ಮಾಡಿದ್ದಾರೆ. ಇದು ಸರಿಯಲ್ಲ. ನಮ್ಮಲ್ಲೇ ಕೂಡ ಇದು ಒಂದು ತಾರತಮ್ಯ ಇವತ್ತು ಸರ್ಕಾರ ಮಾಡ್ತಾ ಇರೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಪ್ರಶ್ನೆ ಮಾಡಿ ಇವತ್ತು ಏನು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಏಕರೂಪವಾಗಿ ಅಂದರೆ ನಾವು 3,000 ರೂಪಾಯಿದ ಒಂದು ಕನಿಷ್ಠ ಒಂದು 3,000 ರೂಪಾಯಿನಾದರೂ ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಕಾರಣ ಏನಂತಂದರೆ ಇವತ್ತು ಇದೇ ಒಂದು ಮಾಸಾಶನದ ಆಧಾರದ ಮೇಲೆ ಸಾಕಷ್ಟು ಜನ ನಮ್ಮ ವಿಕಲಚೇತನ ಅವರ ಒಂದು ಜೀವನ ನಡೆಸಬೇಕಾಗಿದೆ. ಮತ್ತು ಅವರ ವಿದ್ಯಾಭ್ಯಾಸ ಆಗಿರ್ಬೋದು ಮತ್ತು ಅವರ ಒಂದು ಆರೋಗ್ಯದ ಒಂದು ಏನು ಖರ್ಚು ವೆಚ್ಚ ಕೂಡ ಇವತ್ತು ಭರಿಸಬೇಕಾಗಿರುತ್ತೆ. ಇಂಥ ಒಂದು ದುಬಾರಿ ಕಾಲದಲ್ಲಿ ಇವತ್ತು 1,400 ಏನು ಇವತ್ತು ಮಾಡಿದಾರಲ್ಲ, ಅದು ಯಾರಿಗೂ ಕೂಡ ಅಷ್ಟೊಂದು ಸಾಲದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮಲ್ಲಿ ಯಾವುದೇ ರೀತಿಯಿಂದ ನೀವು ತಾರತಮ್ಯ ಮಾಡಲಿಕ್ಕೆ ಹೋಗಬೇಡಿ. ಅಂಗವಿಕಲರು ಅಂತಂದ್ರೆ ಅವರು ಎಲ್ಲರೂ ಕೂಡ ಒಂದೇ ರೀತಿಯಾದ ಅಂಗವಿಕಲರಾಗಿರತ್ತರ. ಅದಕ್ಕೋಸ್ಕರನೇ ನೀವು ಪ್ರತಿಯೊಬ್ಬ ಅಂಗವಿಕಲರು ಕೂಡ ರಾಜ್ಯಾದ್ಯಂತ ಇವತ್ತು ನೀವು 3,000 ರೂಪಾಯಿನ ಮಾಸಾಶನ ನೀವು ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೊಸಪೇಟೆಯ ಸಖಿ ಟ್ರಸ್ಟ್ ವತಿಯಿಂದ ನಾಗಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಧರ್ಮದ ಗುಡ್ಡದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ ಅಸಂಘಟಿತ ಮಹಿಳಾ ಕಾರ್ಮಿಕರ ಜೀವನ ಕುರಿತು ಒಂದು ದಿನದ ಸಂವಾದ ಕಾರ್ಯಕ್ರಮ ನಡೆಸಲಾಯಿತು. ಹೌದು, ನಾಗಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಧರ್ಮದ ಗುಡ್ಡದ ಸಮುದಾಯ ಭವನದಲ್ಲಿ ಹೊಸಪೇಟೆಯ ಸಖಿ ಟ್ರಸ್ಟ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ 300ಕ್ಕೂ ಅಧಿಕ ಅಸಂಘಟಿತ ಮಹಿಳಾ ಕಾರ್ಮಿಕರು ಭಾಗವಹಿಸಲಾಗಿ ಅಸಂಘಟಿತ ಮಹಿಳಾ ಕಾರ್ಮಿಕರು ಕೋವಿಡ್ ನಂತರದ ಬದುಕು ಬವಣೆಗಳ ಸಾರ್ಥಕತೆಗಳ ಹುಡುಕಾಟ ಎಂಬ ವಿಷಯದ ಕುರಿತಾಗಿ ಒಂದು ದಿನದ ಸಂವಾದ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ಸಖಿ ಟ್ರಸ್ಟ್ನ ಮುಖ್ಯಸ್ಥರು ಈ ವೇಳೆ ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಭಾಗ್ಯ. ಸಖಿ ಫೌಂಡರ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ ಸಖಿ ಟ್ರಸ್ಟ್ ಹೊಸಪೇಟೆಯಲ್ಲಿ. ಪ್ರತಿ ವರ್ಷ ನಾವು ಮಹಿಳಾ ದಿನಾಚರಣೆನ ಮಾರ್ಚ್ 8ನೇ ತಾರೀಕು ಆಚರಿಸ್ತೀವಿ. ಆದರೆ ಈ ವರ್ಷ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಕರೋನಾ ಆದಮೇಲೆ ಸುಮಾರು ಜನ ಹೆಣ್ಮಕ್ಕಳ ಕುಟುಂಬಗಳಲ್ಲಿ ಕುಟುಂಬಗಳಲ್ಲಿ ಒಂದಷ್ಟು ಸಂಕಷ್ಟಗಳಿದ್ದಾವೆ. ಅದನ್ನು ಇವತ್ತು ಒಂದು ಸಂವಾದದ ಮೂಲಕ ಅವ್ರ ಜೊತೆಗೆ ಮಾತಾಡೋದು ಮತ್ತು ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗಳಿಗೆ, ವಿಜಯನಗರ ಹೊಸ ಜಿಲ್ಲೆ ಆಗಿ ಬೇರೆ ಬೇರೆ ಇಲಾಖೆಗಳು ಅಸ್ತಿತ್ವಕ್ಕೆ ಬರ್ತಾ ಇದೆ. ಹಾಗಾಗಿ ಸಂಬಂಧಿಸಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಅದನ್ನು ತಲುಪಿಸೋದು ಮತ್ತು
ಏನೆಲ್ಲ ಸಂಕಷ್ಟಗಳಿಗೆ ಉತ್ತರಗಳನ್ನು ಹುಡುಕಾಡೋಕ್ಕಾಗುತ್ತೆ ಸರ್ಕಾರದ ಜೊತೆ ಸೇರಿ ಅದನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಈ ದಿನ ನಾವು ಮಾಡ್ತಾ ಇದ್ದೀವಿ. ಮಲ್ಪನಗುಡಿ, ಹಂಪಿ, PK ಹಳ್ಳಿ ಮತ್ತು ನಾಗೇನಹಳ್ಳಿ ಈ 4 ಪಂಚಾಯಿತಿಗಳಿಂದ ಸುಮಾರು ಒಂದು 300 ಜನ ಹೆಣ್ಮಕ್ಳು ಇವತ್ತು ಸೇರಿದ್ದಾರೆ. ಜೊತೆಗೆ ಉದ್ಯೋಗ ಖಾತ್ರಿನೂ ಸಹ ಹೆಚ್ಚಿನ ದಿನ ಅವರಿಗೆ ಕೆಲಸ ಸಿಗಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇದೆ. ಜೊತೆಗೆ ವಸತಿ ಯೋಜನೆಗಳಾಗಿರ್ಬೋದು, ನೀರಿನ ಸೌಕರ್ಯ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಬೇಡಿಕೆಗಳನ್ನೂ ಸಹ ಇವತ್ತು ಹೆಣ್ಮಕ್ಳು ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಅನೇಕ ಜನರ ಕುಟುಂಬಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಸಮಸ್ಯೆಗಳಿದ್ದಾವೆ. ಅದು ನಾವು ಟ್ರಸ್ಟ್ ಮೂಲಕ ಸುಮಾರು ಕೆಲಸಗಳನ್ನು ಪ್ರತಿ ದಿವಸ ಮಾಡ್ತಾ ಇದ್ದೀವಿ. ಆರೋಗ್ಯ ಮತ್ತು ಮಕ್ಕಳ ಶಿಕ್ಷಣ, ಈ ಕುಟುಂಬದ ಮಕ್ಕಳ ಶಿಕ್ಷಣ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಉದ್ಯೋಗ ಕೌಶಲ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಜೊತೆಗೆ ಇವತ್ತೂ ಸಹ ಇದು ಇನ್ನೊಂದಷ್ಟು ಏನೆಲ್ಲ ಮಾಡೋಕ್ಕೆ ಸಾಧ್ಯತೆಗಳಿದ್ದಾವೆ ಅದನ್ನು ಒಂದು ಗುಂಪು ಮಟ್ಟದಲ್ಲಿ ಚರ್ಚೆ ಮಾಡಿ ಒಂದು ಸಮಾಧಾನ ಏರ್ಪಡಿಸ್ತಾನೇನೆ ಎಲ್ಲರೂ ಸೇರಿ ಏನೆಲ್ಲ ಉತ್ತರಗಳನ್ನು ಹುಡುಕಾಡ್ಬೋದು ಅಂತಕ್ಕಂಥ ಸಾಧ್ಯತೆಗಳನ್ನು ಹುಡುಕಾಡ್ಬೋದು ಅಂತಕ್ಕಂಥ ಒಂದು ಪ್ರಯತ್ನ ಈ ದಿನದ ಒಂದು ಕಾರ್ಯಕ್ರಮ. ನಮಸ್ಕಾರ. ವಿರಾಟ ವಿಶ್ವಕರ್ಮ ಅಭಿವೃದ್ಧಿ ಸಂಸ್ಥೆಯಿಂದ ಉಚಿತ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಶಂಕರಾತ್ಮಾನಂದ ಸರಸ್ವತಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಮಾಜದ 15 ಬಾಲ ವಟುಗಳಿಗೆ ಶಾಸ್ತ್ರೋಕ್ತವಾಗಿ ಬ್ರಹ್ಮೋಪದೇಶ ದೀಕ್ಷೆ ನೀಡಲಾಯಿತು. ಹೌದು, ಹೊಸಪೇಟೆಯ MP ಪ್ರಕಾಶ್ ನಗರದಲ್ಲಿ ಬರುವ ಮಹಾಲಕ್ಷ್ಮಿ ಮಂಗಳ ಭವನದಲ್ಲಿ ವಿರಾಟ್ ವಿಶ್ವಕರ್ಮ ಅಭಿವೃದ್ಧಿ ಸಂಸ್ಥೆ ವಿಜಯನಗರ ಜಿಲ್ಲಾ ಘಟಕದಿಂದ ಉಚಿತ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ತನ್ನಿಮಿತ್ತ ವಿಶ್ವಕರ್ಮ ಮಹಾಸಂಸ್ಥಾನ, ಸಾವಿತ್ರಿ ಪೀಠ, ಕಾಶಿ ಮಠ, ವಡ್ಡನಾಳ್, ದಾವಣಗೆರೆ ಜಿಲ್ಲೆಯ ಶಂಕರಾತ್ಮಾನಂದ ಸರಸ್ವತಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಸೇರಿದಂತೆ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಪ್ಪ ಅಕ್ಕಸಾಲಿ ಹಾಗೂ ಕಾರ್ಯದರ್ಶಿಗಳಾದ ರಾಜಶೇಖರ್ ಆಚಾರ್ ಅವರ ನೇತೃತ್ವದಲ್ಲಿ ಉಚಿತ ಬ್ರಹ್ಮೋಪದೇಶ ಕಾರ್ಯಕ್ರಮ ನಡೆಸಲಾಗಿ ಸಮಾಜಕ್ಕೆ ಸೇರಿದ 15 ವಟುಗಳಿಗೆ ಬ್ರಹ್ಮೋಪದೇಶ ದೀಕ್ಷೆಯನ್ನ ನೀಡಲಾಯಿತು. ಬಳಿಕ ಶಂಕರಾತ್ಮಾನಂದ ಸರಸ್ವತಿ ಸ್ವಾಮಿಗಳು ಆಶೀರ್ವಚನ ನುಡಿಗಳನ್ನಾಡಿದರು. ಒಂದು ಮಾತಲ್ಲಿ ಹೇಳ್ತಾರೆ, ಜನ್ಮನಾ ಜಾಯತೆ ಶೂದ್ರಃ ಕರ್ಮಣಾ ಜಾಯತೆ ದ್ವಿಜಃ ಅಂತ. ಎಲ್ಲಿ ತನಕ ಸಂಸ್ಕಾರ ಆಗಲು, ಬ್ರಹ್ಮೋಪದೇಶ ಉಪನಯನ ಸಂಸ್ಕಾರ ಆಗಲು, ಅಲ್ಲಿ ತನಕ ನಿಮ್ಮ ಮನೇಲಿ ನಿಮ್ಮ ಜೊತೆಯಲ್ಲಿ ಇದ್ರೂ ಸಮೇತ ನಿಮ್ಮ ಮಕ್ಕಳು ಶೂದ್ರರಾಗೇ ಇರ್ತಾರೆ. ಯಾವಾಗ ಬ್ರಾಹ್ಮಣತ್ವ ಬರುತ್ತೆ, ನನ್ನ 2ನೇ ಜನ್ಮ ಯಾವಾಗ ಸಿಗುತ್ತೆ ಅಂದ್ರೆ ಈ ಉಪನಯನ ಅನ್ನುವಂಥ ಸಂಸ್ಕಾರ ಆದ ನಂತರದಲ್ಲಿ ಅವನಿಗೆ 2ನೇ ಜನ್ಮ ಸಿಗುತ್ತೆ, ದ್ವಿಜತ್ವ ಅಂದ್ರೆ ಬ್ರಾಹ್ಮಣತ್ವ ಸಿಗುತ್ತೆ. ಅವಾಗ ನಿಮ್ಮ ಮಕ್ಕಳಾಗಿ ಸಾಧ್ಯ, ಅವಾಗ ಧೈರ್ಯವಾಗಿ ಹೇಳ್ಕೋಬಹುದು ಏನಂತ, ನಾವು ವಿಶ್ವ ಬ್ರಾಹ್ಮಣರು ಅಂತ. ಇಲ್ಲ ಅಲ್ಲಿ ತನಕ ಉಪನಯನ ಸಂಸ್ಕಾರ ಆಗಲಿಲ್ಲ, ಅಲ್ಲಿ ತನಕ ಗಿಡಕ್ಕೆ ಸಾಧ್ಯನೇ ಇಲ್ಲ. ವಿದ್ಯುತ್ ಬಳಕೆ ಅದೆಷ್ಟು ಉಪಯೋಗಕಾರಿಯೋ ಅಷ್ಟೇ ಅಪಾಯಕಾರಿಯೂ ಹೌದು. ಸ್ವಲ್ಪ ಯಾಮಾರಿದ್ರೂ ಅವಘಡ ತಪ್ಪಿದ್ದಲ್ಲ. ಹೀಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಳೆದು ನಿಂತಿದ್ದ 4 ಎಕರೆಯ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಹೌದು, ರಾಯರಕೆರೆ ಪ್ರದೇಶದಲ್ಲಿ ಕಲ್ಗುಡಿ ರುಕ್ಮವ್ವ ಶಂಕರಪ್ಪ ಎಂಬುವರಿಗೆ ಸೇರಿದ ಕಬ್ಬಿನ ಗದ್ದೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಬ್ಬಿನ ಗದ್ದೆಗೆ ಬೆಂಕಿ ಆವರಿಸಿಕೊಂಡಿತ್ತು. ವಿಷಯ ತಿಳಿದ ಹೊಸಪೇಟೆ ಅಗ್ನಿಶಾಮಕ ದಳವು ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಯನ್ನ ನಂದಿಸಿ ಹೆಚ್ಚಿನ ಅವಘಡ ಹಾಗೂ ನಷ್ಟವನ್ನ ನಿಯಂತ್ರಿಸುವಲ್ಲಿ ಯಶಸ್ಸು ಕಂಡಿತ್ತಾದರೂ 4 ಎಕರೆಯಲ್ಲಿ ಬೆಳೆದು ನಿಂತಿದ್ದ ಕಬ್ಬು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ಇದರಿಂದಾಗಿ ಕಬ್ಬು ಬೆಳೆದ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ರೈತ ದೇಶದ ಬೆನ್ನೆಲುಬೆಂದು ಹೇಳುವ ಸರ್ಕಾರಗಳು ಇಂಥ ಘಟನೆಗಳು ಸಂಭವಿಸಿದಾಗ ಇವುಗಳನ್ನು ಪರಿಗಣಿಸಿ ರೈತರಿಗೆ ಪರಿಹಾರ ಧನ ನೀಡಿ ರೈತರನ್ನ ಪ್ರೋತ್ಸಾಹಿಸಬೇಕಾದ ಅವಶ್ಯವಿದೆ. ಹೋಗ ಏನನ್ನ ಹಿಡ್ಕೋಬೇಕು, ನೀನು ನಿಂತ್ಕೊಂಡ್ರೆ ಹಂಗ. ಆನ್ ಮಾಡ್ರಿ.
ಈ ಕಡೆ ಬಾ. ಈ ಕಡೆ ಬಾ, ಈ ಕಡೆ ಬಾ. ಹಿಂಗ ಬಾ, ಹಿಂಗ. ಇದೀಗ ಸಾರ್ವಜನಿಕ ಜಾಗೃತಿಗಾಗಿ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಂಪಿಯಲ್ಲಿ ನಡೆದ ದೇವಾಯತನಂ ದೇವಾಲಯ ವಾಸ್ತುಶಿಲ್ಪ ಕುರಿತ ಸಮ್ಮೇಳನ. ದೇಶದಲ್ಲಿನ ಐತಿಹಾಸಿಕ ಪ್ರವಾಸಿಗಳ ಅಭಿವೃದ್ಧಿ ನಮ್ಮ ಸರ್ಕಾರದ ಉದ್ದೇಶ, ಸ್ಪಷ್ಟಪಡಿಸಿದ ಕೇಂದ್ರ ಪ್ರವಾಸೋದ್ಯಮ ಸಚಿವ ಕಿಶನ್ ರೆಡ್ಡಿ. ದಿನಾಂಕ 27ರಿಂದ ಮಾರ್ಚ್ 3ರವರೆಗೆ ನಡೆಯಲಿರುವ ಪೋಲಿಯೋ ಲಸಿಕಾ ಅಭಿಯಾನ. 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಪಾಲಕ ಪೋಷಕರಲ್ಲಿ ಕರೆ ನೀಡಿದ ವಿಜಯನಗರ ಜಿಲ್ಲಾಧಿಕಾರಿಗಳು. ಹೊಸಪೇಟೆ ನಗರಸಭಾ ಕಚೇರಿಯಲ್ಲಿ ಅಳವಡಿಕೆಗೊಂಡ ಲಿಫ್ಟ್. ನಗರಸಭೆಯ ಕಾರ್ಯಕ್ಕೆ ಅಭಿನಂದಿಸಿದ ವಿಕಲಚೇತನರ ಒಕ್ಕೂಟ. ವಿಕಲಚೇತನರಿಗೆ ಏಕರೂಪ ಪಿಂಚಣಿ ಯೋಜನೆ ಜಾರಿ ಮಾಡುವಂತೆ ಸರ್ಕಾರಕ್ಕೆ ಮನವಿ. ತಹಶೀಲ್ದಾರ್ ದ್ವಾರ ಮನವಿ ರವಾನಿಸಿದ ವಿಕಲಚೇತನರ ಸಂಘದ ಹೊಸಪೇಟೆ ನಗರ ಘಟಕ. ಧರ್ಮದ ಗುಡ್ಡದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೊಸಪೇಟೆಯ ಸಖಿ ಟ್ರಸ್ಟ್ನಿಂದ ಆಯೋಜನೆ. ವಿರಾಟ ವಿಶ್ವಕರ್ಮ ಅಭಿವೃದ್ಧಿ ಸಂಸ್ಥೆಯಿಂದ ನಡೆದ ಉಚಿತ ಬ್ರಹ್ಮೋಪದೇಶ. ಬ್ರಹ್ಮೋಪದೇಶಕ್ಕೆ ಸಾಕ್ಷಿಯಾದ ಸಮಾಜದ 15 ಬಾಲವಟುಗಳು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ. ಅಗ್ನಿಗಾಹುತಿಯಾದ 4 ಎಕರೆ ಕಬ್ಬು. ಬೆಂಕಿ ನಂದಿಸಿ ಅನಾಹುತ ತಪ್ಪಿಸಿದ ಅಗ್ನಿಶಾಮಕ ದಳ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.